Yes, let's start the presentation. Teenage pregnancy ಅಂದರೆ ಹದಿಹರೆಯದಲ್ಲಿ ಗರ್ಭಧಾರಣೆ ಅಂತ ಅರ್ಥ. ಹದಿಹರೆಯದ ಗರ್ಭಧಾರಣೆ ಇದು ಪ್ಯೂಬರ್ಟಿಯಲ್ಲೇ ಬರ್ತದೆ. ಪ್ಯೂಬರ್ಟಿ ಅಂಡ್ ಅಡಾಲಸೆಂಟ್ ಇನ್ ದ ಫಸ್ಟ್ ಸ್ಟ್ಯಾಂಡರ್ಡ್ ದಿಸ್ ಇಸ್ ಕಮ್ಸ್ ಅಂಡರ್. ಸೊ ಟೀನೇಜ್ ಪ್ರೆಗ್ನೆನ್ಸಿ ಹದಿಹರೆಯದ ಗರ್ಭಧಾರಣೆ ಅಂತ ಅರ್ಥ. ಲೆಟ್ಸ್ ಸಿ ದ ಮೀನಿಂಗ್ ಆಫ್ ದಿಸ್. Teenage pregnancy is when a woman under 20 gets pregnant. Andre, when a teenage pregnancy itself, during the teenage, her teenage in the sense 13 to 19, here they mention it as a 15 to 19, but it is exactly comes under 13 to 19. ಅಂದರೆ 13ರಿಂದ 19ರ ಹದಿಹರೆಯದ ವಯಸ್ಸಿನಲ್ಲಿ ಹೆಂಗಸೊಬ್ಬಳು 20 ವರ್ಷಕ್ಕಿಂತ ಕೆಳಗೆ ಇರಬೇಕಾದ್ರೆ 20 ವರ್ಷದ ಹಾದಿಯಲ್ಲಿ ಕೆಳ ವಯಸ್ಸಿನಲ್ಲಿ ಯಾವುದಾದರೂ ಒಬ್ಬ ಮಹಿಳೆ ಗರ್ಭ ಧರಿಸಿದರೆ ಅದನ್ನೇ ಹೇಳುವುದು ಹದಿಹರೆಯದ ಗರ್ಭಧಾರಣೆ. ಇಟ್ ಯೂಶುವಲಿ ರೆಫರ್ಸ್ ಟು ಟೀನ್ ಬಿಟ್ವೀನ್, ಅಂದ್ರೆ ಇದನ್ನು ಟೀನೇಜ್ ಪ್ರೆಗ್ನೆನ್ಸಿ ಅಂತಾನು ಹೇಳ್ತಾರೆ. ಯಾಕೆಂತ ಹೇಳಿದ್ರೆ ಹದಿಹರೆಯದ ವಯಸ್ಸಿನಲ್ಲಿ ಬರುವುದು. ದ ಏಜಸ್ ಆಫ್ 15 to 19 ಇಟ್ ಆಲ್ಸೋ ಯೂಶುವಲಿ ಅಕರ್ಸ್ ಡ್ಯೂರಿಂಗ್ ದಿ 13 to 19. Why? Because in the 13th age the menstruations happens. They can able to produce the ovum. ಅಂದ್ರೆ ಅಂಡಾಣು ಉತ್ಪತ್ತಿ ಆಗೋ ವಯಸ್ಸು ಆಗ್ತದೆ. ಋತುಚಕ್ರ ಹುಟ್ಟಿಕೊಳ್ಳುವಂಥ ಋತುಚಕ್ರ ಆರಂಭಗೊಳ್ಳುವುದೇ ಆ ಸಂದರ್ಭದಲ್ಲಿ ಆಗಿರೋದ್ರಿಂದಾಗಿ 13ರಿಂದ 19 ಅಂತಾನು ಹೇಳ್ಬೋದು, ಅಥವಾ 15ರಿಂದ ಕೆಲವರಿಗೆ 15ರಿಂದ ಆಗೋದ್ರಿಂದಾಗಿ 15ರಿಂದ 19ನೇ ವಯಸ್ಸಿನಲ್ಲಿ ಅಂತ ಹೇಳ್ಬೋದು. ಇಟ್ ಕ್ಯಾನ್ ಇನ್ಕ್ಲೂಡ್ ಗರ್ಲ್ಸ್ ಆಸ್ ಯಂಗ್ ಏಜ್ 10. Even though girls sometimes in nowadays girls getting menstruations during the age of 9 or 10. ಸೊ 9 ಅಥವಾ 10ನೇ ವಯಸ್ಸಿನಲ್ಲೂ ಆಗುವುದಿದೆ. ಸೊ ಡ್ಯೂರಿಂಗ್ ದಿಸ್ ಪೀರಿಯಡ್ ಆಲ್ಸೋ ಸಮಟೈಮ್ಸ್ ಟೀನೇಜ್ ಪ್ರೆಗ್ನೆನ್ಸಿ ಹ್ಯಾಪನ್ಸ್. ಈ ಸಂದರ್ಭದಲ್ಲೂ ಕೂಡ ಗರ್ಭ ಧರಿಸುವಂಥ ಸಾಧ್ಯತೆ ಇದೆ, ಹದಿಹರೆಯದ ಗರ್ಭಧಾರಣೆ ಆಗುವಂಥದ್ದಿದೆ. ಇಟ್ಸ್ ಆಲ್ಸೋ ಕಾಲ್ಡ್ teen pregnancy or adolescent pregnancy. It is in English usually calling as teen pregnancy ಅಂದರೆ ಹದಿಹರೆಯದ ಗರ್ಭಧಾರಣೆ ಅಂತಲೇ ಅರ್ಥ. ಕನ್ನಡದಲ್ಲಿ ಅದೇ ಅರ್ಥ ಬರ್ತದೆ, ಅಥವಾ ಅಡಾಲಸೆಂಟ್ ಪ್ರೆಗ್ನೆನ್ಸಿ ಅಂತಲೂ ಹೇಳ್ತಾರೆ. ಸೊ ದೆನ್ ಟೀನೇಜ್ ಪ್ರೆಗ್ನೆನ್ಸಿ ಸಿಂಪ್ಟಮ್ಸ್. ವಾಟ್ ಆರ್ ಆಲ್ ದ ಸಿಂಪ್ಟಮ್ಸ್, ಏನೇನೆಲ್ಲ ಲಕ್ಷಣಗಳು ಹದಿಹರೆಯದ ಗರ್ಭಧಾರಣೆಯಲ್ಲಿ ಇರ್ತದೆ ನೋಡುವ. ಮಿಸ್ಡ್ ಮೆನ್ಸ್ಟ್ರುವಲ್ ಪೀರಿಯಡ್. ಎಸ್ ಅಫ್ಕೋರ್ಸ್, ಋತುಚಕ್ರ ಅವರದು ಇಲ್ಲದೆ ಆಗ್ತದೆ, ಋತುಚಕ್ರ ನಡೆಯುವುದಿಲ್ಲ ಆ ಸಂದರ್ಭದಲ್ಲಿ. ದೇ ವಿಲ್ ಮಿಸ್ ದೇರ್ ಮೆನ್ಸ್ಟ್ರುವಲ್ ಪೀರಿಯಡ್. ವೈ? ಬಿಕಾಸ್ ದೇ ಹ್ಯಾವ್ ಆಲ್ರೆಡಿ they are pregnant. So that's the reason why the ovum is not producing through the menstruations. So menstrual period gets stopped. ಮತ್ತು nausea or vomiting called morning sickness, though it can happen throughout the day. Sometimes throughout the day, whole day, the vomiting or nausea, the same thing. Vomiting in the sense ವಾಂತಿ ಅಂತ ಹೇಳ್ತಾರೆ, ವಾಂತಿ ಆಗ್ತದೆ, ಬೆಳಗ್ಗೆನೆ ವಾಂತಿ ಆಗ್ತಾರೆ. ಕಾಲ್ಡ್ ಆಸ್ ಮಾರ್ನಿಂಗ್ ಸಿಕ್ನೆಸ್, ಅಂದರೆ ಬೆಳಗ್ಗಿನ ನಿತ್ರಾಣ. though it happens throughout the day, ಇಡೀ ದಿನನಿತ್ಯವೂ ವಾಂತಿ ಆಗ್ತದೆ, ಅದರಿಂದಾಗಿ ನಿತ್ರಾಣವಾಗ್ತದೆ. then sudden intense aversion to certain foods. ಸಡನ್ ಇದ್ದಕ್ಕಿದ್ದಂತೆ intense suddenly without any because of a pregnancy symptoms, suddenly they will an intense aversion, they start to hate certain kinds of food. ಅಂದರೆ ಕೆಲವೊಂದೊಂದು ಆಹಾರಗಳನ್ನು ಕಂಡಾಗ ಅವರಿಗೆ ವಾಂತಿ ದೂಷಿಸ್ತಾರೆ ಮತ್ತು ವಾಂತಿ ಮಾಡುವಂಥದ್ದು ವಾಂತಿ ಮಾಡಲಿಕ್ಕೆ ಆರಂಭಗೊಳ್ಳುತ್ತದೆ. ಎಸ್ಪೆಷಲಿ ಮೀಟ್ಸ್ ಆರ್ ಫ್ಯಾಟಿ ಆರ್ ಫ್ರೈಡ್ ಐಟಮ್ಸ್, ಯಾವುದೇ ಕೂಡ ಅದರಲ್ಲೂ ಕೂಡ ಕೊಬ್ಬಿನಂಶವಾದಂಥ ಮಾಂಸವಾದ ಮತ್ತು ಯಾವುದೇ ಕರಿದ ಪದಾರ್ಥಗಳನ್ನು ಸೇವಿಸುವುದಕ್ಕೆ ಅವರಿಗೆ ಆಗುವುದಿಲ್ಲ, ಇಚ್ಛೆ ಪಡುವುದಿಲ್ಲ. ಅದನ್ನು ಕಂಡ ಕೂಡಲೇ ಅವರಿಗೆ ಬೇಡ ಅಂತ ಎನಿಸ್ತದೆ. ಆಮೇಲೆ ಸೋರ್ ನಿಪ್ಪಲ್ಸ್ ಆರ್ ಪ್ರೆಸ್. ಸೋರ್ ಇನ್ ದ ನಿಪ್ಪಲ್ಸ್ ಅಂದರೆ ಮೊಲೆಯ ತೊಟ್ಟಿನಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಸ್ವಲ್ಪ ನೀರು ಬರಲಿಕ್ಕೆ ಆರಂಭಗೊಳ್ಳುತ್ತದೆ. ದೆನ್ ಅನ್ಯೂಶುವಲ್ ಫಟೀಗ್, ಇದ್ದಕ್ಕಿದ್ದ ಹಾಗೆ ಸುಸ್ತಾಗುವುದು. ದಟ್ ಮೇ ಬಿ ಅ mental fatigue or physical fatigue. They are not active enough as before. ಸೊ ಪ್ರೆಗ್ನೆನ್ಸಿಗಿಂತ ಮೊದಲು, ಗರ್ಭಧಾರಣೆಗಿಂತ ಮೊದಲು ಇದ್ದಷ್ಟು ಕ್ರಿಯಾಶೀಲತೆ ಅವರಲ್ಲಿ ಇರುವುದಿಲ್ಲ, ತುಂಬ ಸುಸ್ತಾಗುವಂಥದ್ದು ಇರ್ತದೆ. ದೆನ್ ಫ್ರೀಕ್ವೆಂಟ್ ಯೂರಿನೇಷನ್. ಅಗೇನ್ ಆ್ಯಂಡ್ ಅಗೇನ್ ದೇ ಆರ್ ಗೋಯಿಂಗ್ ಫಾರ್ ಪಾಸಿಂಗ್ ದಿ ಯೂರಿನ್.
ಅಂದರೆ ಆಗಾಗ ಮೂತ್ರ ಬರುವಂಥದ್ದು ಇರ್ತದೆ. ದೆನ್ ಅನ್ಯೂಶುವಲ್ ಮೂಡ್ ಸ್ವಿಂಗ್ಸ್, ಸಮಟೈಮ್ಸ್ ದೇ ಆರ್ ಹ್ಯಾಪಿ, ಸಮಟೈಮ್ಸ್ ದೇ ಆರ್ ಫೀಲಿಂಗ್ ಇರಿಟೇಷನ್, ಸಮಟೈಮ್ಸ್ ದೇ ಆರ್ ಅಗ್ರೆಸಿವ್, ಸಮಟೈಮ್ಸ್ ದೇ ಫೀಲ್ ಸ್ಯಾಡ್. ಸೊ ಅಂದರೆ ಭಾವನಾತ್ಮಕ ಬದಲಾವಣೆಗಳು ನಡೀತಾ ಇರ್ತದೆ. ಇದ್ದಕ್ಕಿದ್ದಾಗ ಭಾವನೆಗಳಲ್ಲಿ ವೈಪರೀತ್ಯಗಳು ಕಂಡು ಬರ್ತದೆ. ಇದ್ದಕ್ಕಿದ್ದಾಗ ಒಂದೇ ರೀತಿಯ ಭಾವನೆಯಲ್ಲಿ ಇರುವುದಿಲ್ಲ. ದೆನ್ ಫೀಲಿಂಗ್ ಲೈಟ್ ಹೆಡೆಡ್ ಇನ್ ದ ಸೆನ್ಸ್ ದೇ ಆರ್ ಫೀಲಿಂಗ್ ಬೋರ್ ಆರ್ ಫೀಲಿಂಗ್ ಡಿಪ್ರೆಷನ್, ಖಿನ್ನತೆ ಅಂತ ಸಮಸ್ಯೆಗಳು ಬರ್ತದೆ, ಅಥವಾ ಏನು ಇಲ್ಲ ಅಂತ ಹೇಳುವಂಥ ಭಾವನೆ ಬರ್ತದೆ. ದೆನ್ ವೇಟ್ ಗೇನ್ ಅಂದರೆ ಒಬೆಸಿಟಿ ಆಲ್ಸೋ ಅಕರ್ಸ್, ತೂಕ ಜಾಸ್ತಿ ಆಗ್ತದೆ. ಸ್ವೆಲ್ಲಿಂಗ್ ಬೆಲ್ಲಿ ಇನ್ ದ ಬೆಲ್ಲಿ ಪೋರ್ಷನ್ಸ್, ಹೊಟ್ಟೆಯ ಭಾಗ ಸ್ಟಾರ್ಟ್ಸ್ ಟು ಸ್ವೆಲ್, ಬೆವರ್ತದೆ. Then factors influences on teenage pregnancy. This is a lack of parental care. If the parent starts to neglect them, they will expect the love and affection from outside. So this love or crush or any kinds of attraction starts to the opposite sex. So due to this, they will become a pregnancy. ಅಂದರೆ ತಂದೆ ತಾಯಿಗಳ ಕಾಳಜಿ ಇಲ್ಲದೆ ಇರುವುದರಿಂದ ಕೂಡ ಇಂತಹ ಈ ವಯಸ್ಸಿನಲ್ಲಿ ಗರ್ಭಧಾರಣೆ ಧರಿಸುವಂಥದ್ದಿದೆ. ಯಾಕೆಂತ ಹೇಳಿದ್ರೆ ತಂದೆ ತಾಯಿಗಳ ಪ್ರೀತಿ ಇಲ್ಲದೆ ಅವರು ಹೊರಗಿನ ಪ್ರೀತಿಯನ್ನು ಬಯಸ್ತಾರೆ. ಹೊರಗಿನ ಪ್ರೀತಿಯಿಂದಾಗಿ ಅವರ ವಿರುದ್ಧ ಲಿಂಗದ ಜೊತೆಗೆ ಅವರಿಗೆ ಸ್ನೇಹ ಬೆಳೀತದೆ. ಸ್ನೇಹದ ಪರಿಣಾಮ ಅವರು ಗರ್ಭ ಧರಿಸುವಂಥ ಸಾಧ್ಯತೆ ಇದೆ. ದೆನ್ ಲ್ಯಾಕ್ ಆಫ್ ಫಾರ್ಮಲ್ ಆ್ಯಂಡ್ ಇನ್ಫಾರ್ಮಲ್ ಎಜುಕೇಷನ್, ಯಾವುದೇ ರೀತಿಯಾದಂಥ ಅಧಿಕೃತ ರೀತಿಯಾದಂತಹ ಶೈಕ್ಷಣಿಕ ರೀತಿಯಲ್ಲಿ ಶಿಕ್ಷಣ ಇಲ್ಲದೆ ಹೋದಲ್ಲೂ ಕೂಡ ಇದರ ಬಗ್ಗೆ ಯಾವುದೇ ರೀತಿಯಲ್ಲಿ ಅವರಿಗೆ ಶಿಕ್ಷಣ ಇಲ್ಲದೆ ಹೋದರೂ ಕೂಡ ಈ ರೀತಿಯಲ್ಲಿ ಆಗುವಂಥದ್ದು ಇದೆ. ಅಥವಾ ಮಾಹಿತಿ ಇಲ್ಲದೆ ಹೋದರೂ ಕೂಡ, ಇಫ್ ದೇ ಹ್ಯಾವ್ ಅ ಲ್ಯಾಕ್ ಆಫ್ ಇನ್ಫಾರ್ಮೇಶನ್ ರಿಗಾರ್ಡಿಂಗ್ ದಿಸ್ ಸೈಡ್ ಎಫೆಕ್ಟ್ಸ್, ದೇ ವಿಲ್ ಅಂಡರ್ಗೋಯಿಂಗ್ ಫಾರ್ ಟೀನೇಜ್ ಪ್ರೆಗ್ನೆನ್ಸಿ ಬಿಕಾಸ್ ಆಫ್ ಲ್ಯಾಕ್ ಆಫ್ ನಾಲೆಡ್ಜ್. ಅದರ ಬಗ್ಗೆ ಜ್ಞಾನವೇ ಇಲ್ಲದೆ ಹೋದಲ್ಲೂ ಕೂಡ ಆಗ್ತದೆ. ಲ್ಯಾಕ್ ಆಫ್ ಸೆಕ್ಸ್ ಎಜುಕೇಶನ್, ಬಿಕಾಸ್ once they have get enough sexual education, they will come to know the side effects and the real negative effects of this. So they will become aware. So if they have a lack of sexual knowledge, then they will undergoing for a teenage pregnancy or this consequence. They have to face the consequence. ಇದರ ಸಮಸ್ಯೆಗಳನ್ನು ಅವರು ಎದುರಿಸಬೇಕಾಗ್ತದೆ. ಒಂದು ವೇಳೆ ಲೈಂಗಿಕ ಶಿಕ್ಷಣ ಅವರಲ್ಲಿ ಇಲ್ಲದೆ ಹೋದರೂ ಕೂಡ ಸಮಸ್ಯೆ ಆಗ್ತದೆ. Then insufficient communication and supervision by parents. Insufficient communication ಅಂತ ಹೇಳಿದ್ರೆ ಅಂದರೆ if they don't have not enough have a communication with their parents or a supervision by the parents, or if the parents not controlling them, or if the parents are not caring them enough, that is also leads to the teenage pregnancy. Insufficient communication, ಒಂದು ವೇಳೆ ಅವ್ರಿಗೆ ತಂದೆ ತಾಯಿಗಳ ಜೊತೆಗೆ ಸರಿಯಾದ ಸಂಪರ್ಕ ಇಲ್ಲ ಅಂತಾದರೆ, ಅಥವಾ ತಂದೆ ತಾಯಿಗಳು ಅವರನ್ನು ಸರಿಯಾಗಿ ನೋಡದೆ ಹೋದರೂ ಕೂಡ ಈ ರೀತಿಯ ಸಮಸ್ಯೆಗಳಾಗುವುದಿದೆ. ದೆನ್ ಪವರ್ಟಿ ಇಸ್ ಆಲ್ಸೋ ದ ರೀಸನ್. ಬಡತನದಿಂದಾಗಿಯೂ ಕೂಡ ಕೆಲವು ಸಲ ದೇ ವಿಲ್ ಅಂಡರ್ಗೋಯಿಂಗ್ ಫಾರ್ ಅನ್ಸೇಫ್ ಸೆಕ್ಸ್, ಆರ್ ದೇ ವಿಲ್ ಸ್ಟಾರ್ಟಿಂಗ್ ಟು ಎಂಗೇಜ್ ಇನ್ ಸೆಕ್ಷುವಲ್ ಆಕ್ಟಿವಿಟೀಸ್. ಬಡತನದಿಂದಾಗಿ ಫಾರ್ ಮನಿ ಪರ್ಪಸ್, ದುಡ್ಡಿಗಾಗಿ, ಹಣಕಾಸಿಗಾಗಿ ದೇ ವಿಲ್ ಸ್ಟಾರ್ಟ್ ಟು ಎಂಗೇಜ್ ಇನ್ ಸೆಕ್ಷುವಲ್ ಆಕ್ಟಿವಿಟೀಸ್, ಅಂದರೆ ಲೈಂಗಿಕ ಚಟುವಟಿಕೆಗಳಲ್ಲಿ ತೊಡಗುವಂಥ ಸಾಧ್ಯತೆ ಇದೆ. ಸೊ ನೆಕ್ಸ್ಟ್ ಪೀರ್ ಪ್ರೆಷರ್, ಅಂದರೆ ಸಮವಯಸ್ಕರ ಒತ್ತಡದಿಂದಾಗಿ ಕೂಡ ದೇ ವಿಲ್ ಸ್ಟಾರ್ಟ್ ಟು ಎಂಗೇಜ್ ಇನ್ ದ ಸೆಕ್ಷುವಲ್ ಆಕ್ಟಿವಿಟೀಸ್. Let's see, because of the curiosity. So the same age group start to pressurize them to engage in these activities. So ಸಮವಯಸ್ಕರು ಇಂತಹ ಚಟುವಟಿಕೆಯಲ್ಲಿ ತೊಡಗಿಸಿಕೊಳ್ಳಲಿಕ್ಕೆ ಒತ್ತಾಯ ಮಾಡುವುದರಿಂದಾಗಿಯೂ ಕೂಡ ಇವರು ಹದಿಹರೆಯದ ಗರ್ಭಧಾರಣೆ ಧರಿಸ್ತಾರೆ. Then low educational level, because of the low educational level, ಕಡಿಮೆ ಶೈಕ್ಷಣಿಕ ಮಟ್ಟದಲ್ಲಿ ಓದಿರುವುದರಿಂದಾಗಿ they will not have enough information regarding this matters. So because of lack of information, it leads to in their life some kinds of bad things happens in their life. ಅಂದರೆ ಕಡಿಮೆ ಶೈಕ್ಷಣಿಕ ಮಟ್ಟದಿಂದಾಗಿ ಸರಿಯಾದ ಮಾಹಿತಿ ಸಿಗದೆ ಹೋದಲ್ಲಿ, ಲೈಂಗಿಕ ವಿಷಯಕ್ಕೆ ಸಂಬಂಧಪಟ್ಟ ಮಾಹಿತಿ ಸಿಗದೆ ಅವರು ಇಂತಹ ಚಟುವಟಿಕೆಗಳಿಗೆ ಇಳಿಯುವಂಥ ಸಾಧ್ಯತೆ ಇದೆ. ದೆನ್ ನೆಗೆಟಿವ್ ಫ್ಯಾಮಿಲಿ ಇಂಟ್ರಾಕ್ಷನ್ಸ್ in the sense, if they don't have enough communications or interactions with the family, or parents starts to hate them,
that is also leads to a, or if they are not ready to hear the parents, or if they are not ready to obey the parents, that is also leads to a teenage pregnancy. Once they run away from the home and engage in this activities, that is also leads to a sexual teenage pregnancy. ಅವರು ಅಂದರೆ ನೆಗೆಟಿವ್, ಋಣಾತ್ಮಕವಾದಂತಹ ಕುಟುಂಬದೊಂದಿಗಿನ ಸಂಪರ್ಕ ಅಂದರೆ ಯಾವ ರೀತಿಯಲ್ಲಿ ಅಂತ ಹೇಳಿದ್ರೆ ಜಗಳವಾಡುವುದು, ಡೈಲಿ ಕಾನ್ಫ್ಲಿಕ್ಟ್ಸ್ ಮೇ ಹ್ಯಾಪನ್ಸ್ ಅವ್ರ ಕ್ವಾರಲ್ಸ್, ಜಗಳಗಳಾಗುವುದು, ಅಥವಾ ಪೇರೆಂಟ್ಸಿಗೆ ಹೆತ್ತವರಿಗೆ ಗೌರವ ಕೊಡದೇ ಇರುವುದು, ಇದರಿಂದಾಗಿ ಅವರು ಮನೆ ಬಿಟ್ಟು ಓಡಿ ಬರುವಂಥದ್ದು ಅಥವಾ ಬೇರೆಯವರೊಂದಿಗೆ ಅನೈತಿಕ ಸಂಬಂಧವನ್ನು ಬೆಳೆಸುವುದು. ದೇ ವಿಲ್ ಹ್ಯಾವ್ ಸಮ್ ಕೈಂಡ್ಸ್ ಆಫ್ ಅನ್ಅಫಿಷಿಯಲ್ಸ್ ರಿಲೇಶನ್ಶಿಪ್ ವಿತ್ ಅದರ್ಸ್ ದಟ್ ವಿಲ್ ಲೀಡ್ಸ್ ಟು ಸೆಕ್ಷುವಲ್ ಇಂಟರ್ಕೋರ್ಸ್. ಇದರಿಂದಾಗಿ ಲೈಂಗಿಕ ಚಟುವಟಿಕೆಗಳು ಬೆರೆತು ಟೀನೇಜ್ ಅಂದರೆ ಗರ್ಭಧಾರಣೆ, ಹದಿಹರೆಯದ ಗರ್ಭಧಾರಣೆಗಳು ನಡೆಯುವಂಥ ಸಾಧ್ಯತೆಗಳಿದೆ. ದೆನ್ ಸಿಂಗಲ್ ಪೇರೆಂಟ್ ಫ್ಯಾಮಿಲಿ, ಸಿಂಗಲ್ ಪೇರೆಂಟ್ ಅಂದರೆ ಏಕ ಈಗ ಹೆತ್ತವರಲ್ಲಿ ಯಾರಾದರೂ ಒಬ್ರು ಮಾತ್ರ ಇದ್ರೆ, ಐದರ ಫಾದರ್ ಆರ್ ದಿ ಮದರ್, ಇಫ್ ದ ಲಾಸ್ಟ್ ಐದರ್ ಫಾದರ್ ಆರ್ ಮದರ್, ದಟ್ ಈಸ್ ಆಲ್ಸೋ ಲೀಡ್ಸ್ ಟು ಅ ಟೀನೇಜ್ ಪ್ರೆಗ್ನೆನ್ಸೀಸ್. ಒಂದು ತಂದೆ ಅಥವಾ ತಾಯಿಯನ್ನು ಕಳ್ಕೊಂಡಂಥ ಫ್ಯಾಮಿಲಿಯಲ್ಲಿ ಇದು ಹೆತ್ತವರ ಪೋಷಕರ ಕುಟುಂಬದಲ್ಲಿ ಇಂಥ ಸಮಸ್ಯೆಗಳು ಬರುವಂಥದ್ದಿದೆ. ಯಾಕೆಂತ ಹೇಳಿದ್ರೆ ಅಲ್ಲಿ ಡಬಲ್ ಕ್ಯಾರೆಕ್ಟರ್ ಇಸ್ ನಾಟ್ ದರ್, dual character is not there. They are not ready to follow their either their only their parents, one parent words, or one parent's regulation, one parent's suggestions. So they fail to control them. So when there only one parent is there, they suffer and they can't able to take the whole responsibilities of the children's. ಯಾವಾಗ ಒಬ್ಬರೇ ಹೆತ್ತವರು ಇರ್ತಾರೋ ಅವರಿಗೆ ಇಡೀ ಕುಟುಂಬವನ್ನು ನಿಭಾಯಿಸಲು ಕಷ್ಟವಾಗ್ತದೆ. ಡ್ಯೂರಿಂಗ್ ದಿಸ್, ಬಿಕಾಸ್ ಆಫ್ ದಿಸ್ ಲ್ಯಾಕ್ ಆಫ್ ಅಟೆನ್ಷನ್, ದೀಸ್ ಚಿಲ್ಡ್ರನ್ ಗೋಯಿಂಗ್ ಫಾರ್ ವಿಲ್ ಫಾಲೋ ದಿ ರಾಂಗ್ ಪಾತ್ ದಟ್ ವಿಲ್ ಲೀಡ್ಸ್ ಟು ದಿ ಟೀನೇಜ್ ಪ್ರೆಗ್ನೆನ್ಸಿ. ಅವರು ತಪ್ಪು ದಾರಿ ಹಿಡಿತಾರೆ, ಇದರಿಂದ ಕೂಡ ಹದಿಹರೆಯದ ಗರ್ಭಧಾರಣೆ ಬರುವಂಥ ಸಾಧ್ಯತೆ ಇದೆ. ದೆನ್ ಸೆಕ್ಷುವಲ್ ಅಬ್ಯೂಸ್ ಆರ್ ರೇಪ್. ಸೆಕ್ಷುವಲ್ ಅಬ್ಯೂಸ್ ಅಂತ ಹೇಳಿದ್ರೆ ಗೊತ್ತಿದೆ, ಆರ್ ರೇಪ್ ಅಂತ ಹೇಳ್ತಾರೆ, ಅಥವಾ ಅತ್ಯಾಚಾರಕ್ಕೆ ಒಳಗಾಗೋದ್ರಿಂದಾಗಿಯೂ ಕೂಡ by mistakenly, not only because of their behavior, by mistakenly, if the peoples nowadays there are lots of sexual abuse or rape cases happens. Because of this, teenage will not come to know that they are pregnant. Because of this, teenage pregnancy happens. Sometimes if they comes to know initially itself, they can abort the baby. If they later comes to know, then there is no way, ದೇ ಹ್ಯಾವ್ ಟು ಫೇಸ್ ದ ಟೀನೇಜ್ ಪ್ರೆಗ್ನೆನ್ಸಿ. ಒಂದು ವೇಳೆ ಬೇಗನೆ ಗೊತ್ತಾದರೆ ಅವರು ಗರ್ಭಧರಿಸಿದ್ದಾರೆ ಅಂತ ಹೇಳಿ ಒಂದು ಟ್ಯಾಬ್ಲೆಟ್ ಅಥವಾ ಯಾವುದೇ ರೀತಿಯಲ್ಲಿ ಗರ್ಭಪಾತ ಮಾಡಬಹುದು. ಇಲ್ಲವಾದಲ್ಲಿ ಅವರಿಗೆ ಗರ್ಭಪಾತ ಮಾಡಲಿಕ್ಕಾಗದೆ ಗರ್ಭಧಾರಣೆಯನ್ನು ಧರಿಸಲೇಬೇಕಾಗ್ತದೆ, ಅಂದರೆ ಹದಿಹರೆಯದ ವಯಸ್ಸಿನಲ್ಲಿಯೇ ಒಂದು ವೇಳೆ ಅತ್ಯಾಚಾರಕ್ಕೆ ಒಳಗಾದರೆ. ದೆನ್ ಸಬ್ಸ್ಟಾನ್ಸ್ ಅಬ್ಯೂಸ್ ಆಲ್ಸೋ, either drugs or alcohol that makes them to that will completely they will going for unconscious stage. During this stage they may engage in a sexual activities, that is also leads to teenage pregnancy. ಇಂಥ ಮಾದಕ ದ್ರವ್ಯ ಅಥವಾ ಮದ್ಯಪಾನದಿಂದಾಗಿಯೂ ಕೂಡ ಅವರಿಗೆ ಅನ್ಕಾನ್ಷಿಯಸ್ ಅಂದರೆ ಪ್ರಜ್ಞಾಹೀನ ಸ್ಥಿತಿಗೆ ಹೋಗ್ತಾರೆ. ಇದರಿಂದಾಗಿಯೂ ಕೂಡ ಲೈಂಗಿಕ ಚಟುವಟಿಕೆಯಲ್ಲಿ ತೊಡಗಿಕೊಳ್ಳುವಂಥ ಸಾಧ್ಯತೆ ಇದೆ. ಅದು ಮೇ ಬಿ ಬಿಕಾಸ್ ಆಫ್ ಅನ್ಕಾನ್ಷಿಯಸ್ ಸ್ಟೇಜ್. ಯಾಕೆಂತೇಳಿದ್ರೆ ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಅದರಲ್ಲಿ ತೊಡಗುವಂಥದ್ದು ಗೊತ್ತಾಗದೆ ಅವರಿಗೆ ಇದರಿಂದಾಗಿಯೂ ಕೂಡ ಗರ್ಭಧಾರಣೆ ಹದಿಹರೆಯದ ವಯಸ್ಸಿನಲ್ಲೇ ಗರ್ಭಧಾರಣೆ ಧರಿಸುವಂಥ ಸಾಧ್ಯತೆ ಹೆಚ್ಚು. ದೆನ್ ಸೋಷಿಯೋ ಎಕನಾಮಿಕ್ ಸ್ಟೇಟಸ್. ಸಮಟೈಮ್ಸ್ ಸೋಷಿಯೋ ಎಕನಾಮಿಕ್ ಸ್ಟೇಟಸ್, ವೆನ್ ದೇ ಹ್ಯಾವ್ social status and economic status, low socio-economic status makes them to engage in sexual activities during the early age itself. That is also leads to a teenage pregnancy just for the sake of financial. ಸಾಮಾಜಿಕ ಅಥವಾ ಆರ್ಥಿಕ ಸ್ಥಿತಿಗತಿಯು ಕೂಡ ಕೆಲವು ಹೆಣ್ಣು ಮಕ್ಕಳನ್ನು ಪ್ರೊವೋಕ್ಸ್ ದೆಮ್ ಟು ಎಂಗೇಜ್ ಇನ್ ಸೆಕ್ಷುವಲ್ ಆಕ್ಟಿವಿಟೀಸ್. ಹಣಕ್ಕಾಗಿ ಕೆಲವು ಲೈಂಗಿಕ ಚಟುವಟಿಕೆಗಳಲ್ಲಿ ತೊಡಗ್ತಾರೆ. ಇದರಿಂದ ಕೂಡ ಟೀನೇಜ್ ಪ್ರೆಗ್ನೆನ್ಸಿ ಹದಿಹರೆಯದ ಗರ್ಭಧಾರಣೆ ಧರಿಸುವಂಥ ಸಾಧ್ಯತೆ ಇದೆ. ದೆನ್ ಫ್ಯಾಮಿಲಿ ಹಿಸ್ಟ್ರಿ ಆಫ್ ಟೀನೇಜ್ ಪ್ರೆಗ್ನೆನ್ಸಿ. ದೆನ್ ಫ್ಯಾಮಿಲಿ ಹಿಸ್ಟ್ರಿ ಅಂದರೆ ಇಫ್ ದರ್ ಇಸ್ ಅ ಫ್ಯಾಮಿಲಿ ಹಿಸ್ಟ್ರಿ, ಕುಟುಂಬದಲ್ಲಿ ಯಾರು ಹದಿಹರೆಯದ ವಯಸ್ಸಿನಲ್ಲಿ ಗರ್ಭಧಾರಿಸಿದಂಥ ಸಾಧ್ಯತೆ ಇದ್ದರೆ
ಅವರು ಕೂಡ ದೆನ್ that their behavior they will start to see them and observe them and they start to imitate their behaviors. ಅವ್ರ ಇದರಿಂದಾಗಿ ಅವರ ವರ್ತನೆ ನೋಡಿಕೊಂಡೇ ಇವರು ಕೂಡ ಅದೇ ಅದೇ ಅಂಥ ಚಟುವಟಿಕೆಯಲ್ಲಿ ತೊಡಗಿಸಿಕೊಳ್ಳುವಂಥ ಸಾಧ್ಯತೆ ಹೆಚ್ಚಿರ್ತದೆ. ದೆನ್ ಪೋಸ್ಟ್ ಮ್ಯಾರೇಜ್ sometimes this happens in one of my seniors case. See, sometimes they are getting married because of their parental pressures. They are getting married before 18 years itself. They are getting married. This is according to law. This is very cruel, but they are punishable also if they will get married before the age of 18. So post marriage makes them to before, if once they get married before 18 years, that will also makes them to their husband will make them to force to engage in the sexual intercourse. Due to that also teenage pregnancy happens. Post marriage ಅಂದ್ರೆ ಒತ್ತಾಯದ ಮದುವೆ, ಹದಿಹರೆಯದ ವಯಸ್ಸಿನಲ್ಲಿ ಮದುವೆ ಆದರೆ ಆ ಮದುವೆಯಿಂದಾಗಿ ಅಂದ್ರೆ ತನ್ನ ಜೀವನ ಸಂಗಾತಿಯಾದವನು ಕೂಡ ಅಂದರೆ ಲೈಂಗಿಕ ಚಟುವಟಿಕೆಯಲ್ಲಿ ತೊಡಗುವಂತೆ ಮಾಡಿ ಅವರನ್ನು ಹದಿಹರೆಯದ ಗರ್ಭಧಾರಣೆ ಧರಿಸುವಂತೆ ಮಾಡ್ತಾರೆ. Then child marriage, this is also the same. In child marriage, in the most of the cases, in the rural cases, in the rural area, those who have a less education qualification or less education or less information regarding the side effects or the problems of the teenage pregnancy, they are marrying the child. They are going to they are going to do the marriage for their child in the early ages itself. Child marriage also leads to a teenage pregnancy. ಬಾಲ್ಯ ವಿವಾಹದಿಂದಾಗಿಯೂ ಕೂಡ ತುಂಬ ಎಳೆಯ ವಯಸ್ಸಿನಲ್ಲಿ ಮದುವೆಯಾಗಿ ಆ ಎಳೆಯ ವಯಸ್ಸಿನಲ್ಲಿಯೇ ಲೈಂಗಿಕ ಚಟುವಟಿಕೆಯಲ್ಲಿ ತೊಡಗುವುದರಿಂದ ಹದಿಹರೆಯದ ವಯಸ್ಸಿನಲ್ಲಿ ಗರ್ಭಧಾರಣೆ ಧರಿಸುವಂಥ ಸಾಧ್ಯತೆ ಇದೆ. ದ ಲ್ಯಾಕ್ ಆಫ್ ಸ್ಕೂಲ್ ಫೀಸ್, ಆಸ್ ಐ ಹ್ಯಾವ್ ಟೋಲ್ಡ್, ಬಿಕಾಸ್ ಆಫ್ ಬಡತನದಿಂದ, ಬಿಕಾಸ್ ಆಫ್ ಪವರ್ಟಿ, they can't able to pay the school fees. So because of this lack of educations, they have to leave or give up the educations, and they are undergoing for a marriage. This also leads to a teenage pregnancy. ಸ್ಕೂಲ್ ಫೀಸಿಗೆ ಶಾಲಾ ಮಟ್ಟದಲ್ಲಿ ಇರುವಂತಹ ಮೌಲ್ಯಕ್ಕೆ ಕೊಡುವಂತಹ ಹಣಕಾಸಿನ ಸಮಸ್ಯೆ ಇರುವುದರಿಂದಾಗಿ ಅವರು ಬೇಗನೆ ಮದುವೆ ಮಾಡಿ ಕೊಡ್ತಾರೆ ಮಕ್ಕಳನ್ನು. ಮತ್ತು ಇದರಿಂದಾಗಿ ಕೂಡ ಮಕ್ಕಳು ಗರ್ಭಧಾರಣೆ ಹದಿಹರೆಯದ ವಯಸ್ಸಿನಲ್ಲಿ ಧರಿಸ್ತಾರೆ. ದೆನ್ ಡಿಸೈರ್ ಫಾರ್ ಚಿಲ್ಡ್ರನ್, ಸಮಟೈಮ್ಸ್ ಸಮ್ ಪೀಪಲ್ ಆರ್ ಡಿಸೈರಿಂಗ್ ಫಾರ್ ಚಿಲ್ಡ್ರನ್ ಇನ್ ಅರ್ಲಿ ಏಜ್ ಇಟ್ ಸೆಲ್ಫ್. ಅಂದರೆ ಸಣ್ಣ ವಯಸ್ಸಿನಲ್ಲೇ ಮಗು ಬೇಕು ಅಂತ ಹೇಳುವಂಥ ಆಸೆ ಹುಟ್ಟಿಕೊಳ್ತದೆ. ಇದರಿಂದಾಗಿಯೂ ಕೂಡ ಹದಿಹರೆಯದ ವಯಸ್ಸಿನಲ್ಲಿ ಗರ್ಭಧಾರಣೆ ಧರಿಸುವಂಥ ಸಾಧ್ಯತೆ ಇದೆ. ತುಂಬ ತುಂಬ ನಿಧಾನಕ್ಕೆ ಅಥವಾ ತುಂಬ ಅವಧಿಯ ನಂತರ ಮಕ್ಕಳಾಗುವುದಿಲ್ಲ ಅಂತ ಹೇಳುವಂಥ ಭಾವದಿಂದಾಗಿ ಇಫ್ ದೇ ವಾಂಟ್ ಟು ಹ್ಯಾವ್ ಅ ಚೈಲ್ಡ್ ಇನ್ ದಿ ಲೇಟರ್ ಏಜ್, they think that in the later age they can't able to bear the child or they can't able to give birth to a baby. ಅಂದರೆ ಮತ್ತಿನ ವಯಸ್ಸಿನಲ್ಲಿ ಮಗು ಹುಟ್ಟದೇ ಇರುವಂಥ ಸಾಧ್ಯತೆ ಇಲ್ಲ ಅಂತ ತಿಳ್ಕೊಂಡಿರ್ತಾರೆ ಅವರು. ಆದ್ದರಿಂದಾಗಿ ಕೂಡ they start to engage in the early age itself. They start to engage in the sexual intercourse. That is the reason why they will become a teenage pregnancy. They will become pregnant in the teenage itself. ಇದರಿಂದಾಗಿಯೂ ಕೂಡ ತುಂಬ ಎಳೆಯ ವಯಸ್ಸಿನಲ್ಲಿ ಇಂಥ ಚಟುವಟಿಕೆಗಳಿಗೆ ಒಳಗಾಗೋದ್ರಿಂದಾಗಿ ಮದುವೆ ಆದ ಕೂಡಲೇ ಮಕ್ಕಳಾಗಬೇಕು ಅಂತ ಹೇಳುವ ಕಾರಣದಿಂದಾಗಿ ಮಕ್ಕಳಾಗ್ತದೆ. ಅದು ಕೂಡ ಹದಿಹರೆಯದ ವಯಸ್ಸಿನಲ್ಲಿ ಆಗುವಂಥ ಸಾಧ್ಯತೆ ಇದೆ. ಯಾರು ದೋಸ್ ಹು ಮ್ಯಾರಿ ಡ್ಯೂರಿಂಗ್ ದೇಯರ್ ಅರ್ಲಿ ಏಜಸ್, ಯಾರು ತುಂಬ ಬೇಗವಾಗಿ ಮದುವೆ ಆಗ್ತಾರೆ ಅವರಿಗೆ ಟೀನೇಜರ್ಸ್, ಅಂದರೆ ಬಿಫೋರ್ ದೇ ಆರ್ ಗೋಯಿಂಗ್ ಟು ಮ್ಯಾರಿ, ದೋಸ್ ಹು ಗೆಟ್ ಮ್ಯಾರಿ ಡ್ಯೂರಿಂಗ್ ದಿ ಬಿಲೋ 19 years, 19 ಕೆಳಗಿನ ವಯಸ್ಸಿನಲ್ಲಿ ಮದುವೆ ಆಗುವವರಿಗೆ. Then is insufficient knowledge of contraceptive devices. Insufficient knowledge of ಇಂಥ ವಿಷಯಕ್ಕೆ ಸಂಬಂಧಪಟ್ಟಂತೆ ಕೆಲವು ಸರಿಯಾದ ನಾಲೆಜ್ insufficient, they are not getting a clear knowledge regarding this aspects. If they get side effects or negative effects of this about the teenage pregnancy, if they will get knowledge enough or sufficient knowledge regarding this factor, this will prevent a teenage pregnancy. If they will not get a sufficient knowledge regarding this contraceptive device from the different sources, then that will lead to the teenage pregnancy. ಒಂದು ವೇಳೆ ಸರಿಯಾದ ಮಾಹಿತಿ ಅವರಿಗೆ ಸಿಗದೇ ಹೋದಲ್ಲಿ
ಅದು ಕೂಡ ಹದಿಹರೆಯದ ಗರ್ಭಧಾರಣೆ ಧರಿಸುವಂತ ಸಾಧ್ಯತೆ ಇದೆ. ಅದು ಇಂಥ ಸಂದರ್ಭದಲ್ಲಿ ಬೇರೆ ಬೇರೆ ಮಾಹಿತಿಗಳಿಂದ ಅವರಿಗೆ ಅದು ಕೂಡ ಗರ್ಭಧಾರಣೆಯ ವಿಷಯದಲ್ಲಿ ಹದಿಹರೆಯದ ಗರ್ಭಧಾರಣೆಯ ಋಣಾತ್ಮಕ ಪರಿಣಾಮದ ಬಗ್ಗೆ ಅವರಿಗೆ ಜ್ಞಾನ ಇಲ್ಲದೆ ಹೋದಲ್ಲಿ ಇಂತಹ ಸಮಸ್ಯೆಗಳು ಬರುವ ಸಾಧ್ಯತೆ ಹೆಚ್ಚು. Then curiosity or experimentation. As I have said in initially, sometimes some people are want to see self. Adolescent period itself called as a most dangerous period. It's a most curiosity, and they want to experiment with their sex itself. With their sex itself, they are going to experiment as though they want to engage in the sexual intercourse. So that will lead to the teenage pregnancy. ಈ ಕುತೂಹಲ ಅಥವಾ ಪ್ರಯೋಗಾತ್ಮಕ ವಯಸ್ಸು ಇದು ಹದಿಹರೆಯದ ವಯಸ್ಸು ಅಂತ ಹೇಳುವಂಥದ್ದು. ಸೊ ದಿಸ್ ಪ್ರೊವೋಕ್ಸ್, ಇದು ಅವರನ್ನು ಮತ್ತು ಪ್ರೇರೇಪಿಸ್ತದೆ. ದಿಸ್ ಮೋಟಿವೇಟ್ಸ್ ದೆಮ್ ಟು ಎಂಗೇಜ್ ಇನ್ ಸೆಕ್ಷುವಲ್ ಆಕ್ಟಿವಿಟೀಸ್. ಇದು ಅವರನ್ನು ಲೈಂಗಿಕ ಚಟುವಟಿಕೆಗಳಲ್ಲಿ ತೊಡಗಿಸುವಂತೆ ಪ್ರೇರೇಪಿಸಿ ಹದಿಹರೆಯದ ಗರ್ಭಧಾರಣೆಗೂ ಕೂಡ ಸಾಧ್ಯವಾಗುವಂತೆ ಮಾಡ್ತದೆ. ಇದಿಷ್ಟು ಇದರ ಕಾಸಲ್ ಫ್ಯಾಕ್ಟರ್ಸ್. ದೆನ್ ಇದರಿಂದ ಆಗುವ ಪರಿಣಾಮವನ್ನು ನಾವು ಇನ್ನೊಂದು ಸೆಷನಲ್ಲಿ ನೋಡೋಣ. Let's I will stop my presentation here itself. Thank you for all.